ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ವಿನುತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತಾ ಇದೆ. ಇನ್ನೇನು ಮಲ್ಗೋ ಟೈಮು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಯಾಕೋ ಒಂಥರ ಹೊಟ್ಟೆ ಎಲ್ಲ ಒಂಥರ ಒಬ್ರ ಅನ್ನಿಸ್ತಾ ಇತ್ತು. ಸರಿ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಸರಿ ಆಯಿತು, ಇವತ್ತೊಂದು ಸ್ವಲ್ಪ ಹಾಲು ಕುಡಿಯೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೆ. ಇನ್ನು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಹೆಲ್ದಿ ಡ್ರೈ ಫ್ರೂಟ್ಸ್ದು ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಕೂಡ ಇಲ್ಲಿ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ಪ್ರತಿ ದಿವಸ ಈ ರೀತಿ ನನಗೆ ನೆನೆಸಿಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವತ್ತಾದರೂ ವಾರದಲ್ಲಿ 2 ದಿವಸ ಅಥವಾ 3 ದಿವಸ ಇದನ್ನು ಟ್ರೈ ಮಾಡ್ತೀನಿ. ಸೊ ಮನೇಲಿ ಇರೋವಂಥ ಎಲ್ಲ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು ಸ್ವಲ್ಪ ಜಿಯಾ ಸೀಡ್ಸ್ ಹಾಕೋತೀನಿ. ಜಿಯಾ ಸೀಡ್ಸ್ ಜಾಸ್ತಿ ಹಾಕೋದು ಬೇಡ, ಯಾಕೆಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ತುಂಬ ಬಾಡಿಗೆ ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾವು ಅದನ್ನು ತೊಗೋಬೇಕಾಗತ್ತೆ. ಸೊ ಒಂದು 5-6 ಗ್ರಾಮ್ ಒಳಗಡೆ ತೊಗೋಬೇಕಾಗತ್ತೆ. ಆ್ಯಂಡ್ ಇನ್ನು ಹಾಲು ಕೂಡ ಕಾಯ್ತು. ಅಷ್ಟೊತ್ತಿಗೆ ಹಾಲನ್ನ ಕಾಯಿಸಿ ಆರಿಸಾದ್ಮೇಲೆ ನಾನು ಈ ಒಂದು ಡ್ರೈ ಫ್ರೂಟ್ಸ್ನ ನೆನೆಯೋದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ದಟ್ ಇಡೀ ನೈಟ್ ಚೆನ್ನಾಗಿ ನೆಂದಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಅದನ್ನು ಹಾಗೆ ತಿಂತೀನಿ. ಸೊ ಈಗ ಒಂದು ಸ್ವಲ್ಪ ಹಾಲು ಕುಡಿಯೋಣ, ಬಿಕಾಸ್ ಊಟ ಕೂಡ ಮಾಡಿಲ್ಲ, ಬರೀ ಖಾಲಿ ಹೊಟ್ಟೆಲಿ ಹಾಗೆ ಮಲಗಿದ್ರೆ ಮಧ್ಯರಾತ್ರಿ ಹಸಿವಾಗುತ್ತೆ ಅಂತ ಹೇಳಿ ಈ ರೀತಿ ಹಾಲು ಕಾಯಿಸ್ಕೊತಾ ಇದ್ದೀನಿ. ನಾನು ಕಾಯಿಸ್ಕೊಂಡಾಗ ಭೈರವ್ ನಾನು ಹಾಲು ಕುಡಿತೀನಿ ಅಂತ ಅಂದ. ಸೊ ಆಯಿತು, ಮಕ್ಕಳು ಯಾವಾಗಲೂ ಹಾಗೆ ಅಲ್ವಾ, ಏನಾದರೂ ನೋಡಿದರೆ ಆಸೆಪಟ್ಟು ಕುಡಿತೀವಿ ಅಂತಾರೆ. ಬಟ್ ಆದರೆ ಭೈರವ್ಗೆ ಹಾಲು ಕುಡಿಯೋದೇ ರೂಢಿ ಆಗಿಲ್ಲ. ನಿಜವಾಗ್ಲೂ ನನಗಂತೂ ಅವ್ನಿಗೆ ಹೇಗೆ ರೂಢಿ ಮಾಡೋದು ಅಂತಲೇ ಗೊತ್ತಿಲ್ಲ. ಬಿಕಾಸ್ ಎದೆ ಹಾಲನ್ನ ಅವನು ಆಲ್ಮೋಸ್ಟ್ 3 ವರ್ಷದ ತನಕ ಕುಡ್ದ. ಆದರೆ ಈ ರೀತಿ ಪ್ಯಾಕೆಟ್ ಹಾಲಾಗಲಿ ಯಾವುದಕ್ಕೂ ರೂಢಿನೇ ಆಗಲಿಲ್ಲ. ಅವನು ತುಂಬಾ ಕಷ್ಟ ಆಗುತ್ತೆ ನನಗೆ ಅವನಿಗೆ ಹಾಲು ಕುಡಿಸೋದು. ಬಟ್ ಫೋರ್ಸ್ ಮಾಡಿ ಕುಡಿಸ್ತೀನಿ ಅಂತಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಕುಡಿಯೋದು ಹೆಚ್ಚೆಚ್ಚು ಅಂತ ಅನಿಸುತ್ತೆ. ಸೊ ಎಸ್, ಒಂದು ಸ್ವಲ್ಪ ಕುಡಿದು ಹಾಗೆ ರೂಢಿ ಆಗುತ್ತೇನೋ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಹಾಲು ಕೂಡ ಒಂದು ಸ್ವಲ್ಪ ತಣ್ಣಗಾಗಿದೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನೇನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಬೆರೆಸ್ಬಿಟ್ಟು ಓವರ್ ನೈಟ್ ಸೋಕಾಗೋದಕ್ಕೆ ಬಿಟ್ಬಿಡ್ತೀನಿ. ಬೆಳಗ್ಗೆ ತುಂಬ ರುಚಿಯಾಗಿ ಇರೋವಂಥ ಡ್ರೈ ಫ್ರೂಟ್ಸ್ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಇನ್ನು ಭೈರವ್ ಕೂಡ ನಾನು ಹಾಲು ಕುಡಿತೀನಿ ಅಂದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೂ ಕೂಡ ಕಾಯಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಸರ್ಕಸ್ ಆಗೋಗಿರುತ್ತೆ ನಮ್ಮ ಮನೆಯವ್ರಿಗೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಭೈರವ್ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನೈಟ್ ಅಂತೂ ಭೈರವ್ನ ಮಲಗಿಸೋದೇ ದೊಡ್ಡ ಟಾಸ್ಕ್ ಆಗೋಗಿರುತ್ತೆ. ತುಂಬ ಕಮ್ಮಿ ಭೈರವ್ ನಿದ್ದೆ ಮಾಡೋದು. ಥ್ರೂ ಔಟ್ ದ ಡೇ ಕೂಡ ಆ್ಯಕ್ಟಿವ್ ಆಗಿರ್ತಾನೆ. ನೈಟ್ ಕೂಡ ತುಂಬ ಲೇಟ್ ತನಕನೂ ಹಾಗೆ ಎದ್ದಿರ್ತಾನೆ. ಬಟ್ ಕೆಲವೊಂದು ಸತಿ ತುಂಬ ಸುಸ್ತಾಗಿದೆ ಅಂದಾಗ ಮಾತ್ರ ಮಲಗ್ತಾನೆ. ಇಲ್ಲ ಅಂತಂದರೆ ಥ್ರೂ ಔಟ್ ದ ಡೇ ಹೀಗೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ ಅಂತಲೇ ಹೇಳ್ಬೋದು. ಬಟ್ ಅದು ಮಕ್ಕಳಿಗೆ ಮಾಡಬಾರ್ದು. ಅವ್ರು ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಅವರ ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಭೈರವ್ಗೆ ಆದಷ್ಟು ಮಧ್ಯಾಹ್ನದ ಹೊತ್ತನ್ನ ಮಲಗ್ಸೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದರೆ ನೈಟ್ ಆದರೂ ಬೇಗ ಮಲಗ್ಸೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಈ ರೀತಿ ನೈಟ್ ಹೊತ್ತು ಹಾಲು ಕುಡಿಯೋದ್ರಿಂದ ಕೂಡ ಮಕ್ಕಳಿಗೆ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನನಗೂ ಕೂಡ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಓಕೆ, ಒಂದು ಚೂರಾದರೂ ಕುಡಿಯೋದಕ್ಕೆ ರೂಢಿ ಆಗ್ತದನ್ನಲ್ಲ, ಅದೇ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಇನ್ನು ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಮತ್ತು ಸಂಜೆ ಬಂದು ಮತ್ತೆ ಭೈರವ್ಗೆ ಏನಾದರೂ ಹೋಮ್ವರ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನು ಮಾಡಿಸಿ ಅಥವಾ ನಂದೇನಾದರೂ ಇನ್ನೊಂದಷ್ಟು ಕೆಲಸ ಇದ್ದರೆ ಮಾಡಿಕೊಂಡು ಕೂರೋ ಅಷ್ಟೊತ್ತಿಗೆ ದಿನದ 24 ಗಂಟೆ ನಿಜವಾಗ್ಲೂ ಸಾಕೇ ಆಗಲ್ಲ ಅಂತ ಅನಿಸ್ತಾ ಇರುತ್ತೆ. ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆಯಪ್ಪ ಅಂತ ಅನಿಸುತ್ತೆ. ಇದರ ಮಧ್ಯೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅದು ಮಕ್ಕಳಿರುವಂಥ ಮನೆಯಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸಂಜೆ ಆಫೀಸಿಂದ ಬಂದಿದ ತಕ್ಷಣ ಎಷ್ಟು ಬೇಗ ನೈಟ್ ಆಗೋಗಿರುತ್ತೆ, ಎಷ್ಟು ಬೇಗ ಮಲ್ಗೋ ಟೈಮ್ ಆಗೋಗಿರುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಕಣ್ಣೇ ಮುಚ್ಚಿರಲ್ಲ, ಬೆಳಗ್ಗೆ ಆಗಲೇ ಆಗೋಗ್ಬಿಟ್ಟಿರುತ್ತೆ. ಮತ್ತು ಬೆಳಗ್ಗೆ ಎದ್ದೇಳು, ಆಫೀಸಿಗೆ ರೆಡಿಯಾಗು ಹೋಗೋ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ. ಇದು ಎಲ್ಲದರ ಮಧ್ಯೆ ಆಫೀಸಲ್ಲೂ ಒಂದಷ್ಟು ಟೆನ್ಷನ್ ಅನ್ನೋದಿರುತ್ತೆ, ಫ್ರಸ್ಟ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಥ್ರೂ ಔಟ್ ದ ಡೇ ನಾವು ನಮ್ಮನ್ನು ಎಂಗೇಜ್ಡ್ ಆಗಿ ಇಟ್ಕೊಂಡು ಒಂದು ಬ್ಯಾಲೆನ್ಸಿಂಗ್ ಲೈಫ್ ಮಾಡೋದೇ ಒಂದು ರೀತಿ ದೊಡ್ಡ ಚಾಲೆಂಜ್ ಅಂತ ಅನಿಸ್ಬಿಡುತ್ತೆ. ಬಟ್ ಎಷ್ಟೊಂದು ಸತಿ ಕುತ್ಕೊಂಡು ನಾವು ಯೋಚನೆ ಮಾಡಿದಾಗ ವಾಟ್ ಎವರ್ ಲೈಫ್ ನಮಗೆ ಇವತ್ತು ಸಿಕ್ಕಿದೆ ಅದು ನಾವು ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಇಟ್ ಅಂತ ಅನ್ಕೋತೀವಿ. ಸೊ ಎಸ್, ಇವತ್ತು ಕೂಡ ಅದೇ ಆಗಿತ್ತು. ಥ್ರೂ ಔಟ್ ದ ಡೇ ಎಲ್ಲ ಕೆಲಸನ ಮಾಡಿ ಮುಗಿಸಿ ಅದಾದಮೇಲೆ ಮಲ್ಗೋ ಟೈಮ್ ಆಯಿತು. ಆ್ಯಂಡ್ ಎಸ್, ನಾಳೆ ಬೆಳಗ್ಗೆ ಮತ್ತೆ ಆ್ಯಸ್ ಯೂಶ್ವಲ್ ಬೇಗ ಹೇಳ್ಬೇಕು, ಎಲ್ಲ ಕೆಲಸವನ್ನು ಮುಗಿಸ್ಬೇಕು ಅಂತ ಹೇಳಿ ಅಲಾರಾಮ್ನ ಸೆಟ್ ಮಾಡಿ ಇವತ್ತಿನ ಡೇಗೆ ಗುಡ್ ಬೈ ಹೇಳ್ತಾ
ಮಲ್ಕೊಳ್ಳೋಕ್ಕೆ ಹೋದೆ. ಆ್ಯಂಡ್ ಕೆಲವೊಂದು ಸತಿ ಭೈರವ್ ನಾನು ಪಪ್ಪ ಜೊತೆ ಮಲಗ್ತೀನಿ ಅಂತ ಬೇರೆ ಕಡೆ ಹೋಗಿರ್ತಾನೆ, ಇಲ್ಲ ನನ್ನ ಜೊತೆ ಮಲಗ್ತೀನಿ ಅಂತ ಆಟ ಆಡ್ತಾನೆ ಇರ್ತಾನೆ. ನನಗಂತೂ ಅರ್ಧಂಬರ್ಧ ನಿದ್ದೆ ಆಗೋಗಿರತ್ತೆ. ಬಟ್ ಫೈನಲಿ ನಮ್ಮ ಮನೆಯವ್ರ ಜೊತೆ ಮಲ್ಕೊಳ್ಳೋದು ರೂಢಿ ಆಗಿದ್ದಾನೆ ಅವನು. ಆಮೇಲೆ ಮತ್ತೆ ಎತ್ಕೊಂಡು ಬಂದು ಒಟ್ಟಿಗೆ ಮಲ್ಕೊಳ್ಳೋದು ರೂಢಿ ಆಗೋಗಿದೆ. ಇನ್ನು ಹೀಗಷ್ಟೇ ಕಣ್ಣು ಮುಚ್ಚಿರಲ್ಲ, ಆಗಲೇ ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ. ಇನ್ನು ಮೋರೋವರ್ ನಾನು ಯಾವುದೇ ರೀತಿ ಶಾಪಿಂಗ್ನ ಹಿಂದಿನ ದಿವಸ ಮಾಡಿಡೋದಿಲ್ಲ. ತುಂಬ ಏನಾದರೂ ಎಮರ್ಜೆನ್ಸಿ ಇದೆ, ಒಂದು 5 ಗಂಟೆಗೆ ಹೊರಗಡೆ ಏನೋ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಅಷ್ಟೇ ಆ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ. ಇಲ್ಲ ಅಂತಂದರೆ ಶಾಪಿಂಗ್ ಎಲ್ಲನೂ ನಾನು ಬೆಳಗ್ಗೆ ಹೊತ್ತೇ ಮಾಡ್ಕೋತೀನಿ. ಸ್ವಲ್ಪ ಬೇಗನೆ ಶಾಪಿಂಗ್ ಆಗೋಗುತ್ತೆ, ತುಂಬ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿ ಚಾಪ್ ಮಾಡಿ ಬಳಸ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ತರಕಾರಿ ಪಲಾವ್ ಮಾಡೋಣ, ವೆಜ್ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲನೂ ಚಾಪ್ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡ್ತು. ಅಷ್ಟೊತ್ತಿಗೆ ಅಮ್ಮಂಗೆ ಹೇಳಿದೆ, ಒಂದು ಸ್ವಲ್ಪ ಪಲಾವ್ ಮಾಡಿಬಿಡು ಅಮ್ಮ ಅಂತ. ಇನ್ನು ಅಮ್ಮ ನನಗಿಂತ ಚೆನ್ನಾಗೇ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಅಮ್ಮ ಮಾಡ್ಕೊಂಡು ಬಿಡ್ತಾರೆ ಬೇಗ ಕ್ವಿಕ್ಕಾಗಿ. ಸೊ ಎಸ್, ಅಮ್ಮ ಹೇಗೆ ಈ ಒಂದು ಟೇಸ್ಟಿಯಾಗಿರುವಂಥ ವೆಜ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಅಷ್ಟೇ ಘಮ ಘಮ ಅಂತ ಅಂತಿತ್ತು. ಇನ್ಫ್ಯಾಕ್ಟ್ ನಾನು ಅದನ್ನು ಆಫೀಸಿಗೆ ತೊಗೊಂಡೋದಾಗ ಎಲ್ಲರೂ ಪಲಾವ್ ಬಂದಿದ್ದೀರಾ ಅಂತ ಕೇಳಿದ್ರು ಸ್ಮೆಲ್ಲಲ್ಲೇ. ಸೊ ಜಸ್ಟ್ ಇಮ್ಯಾಜಿನ್ ಎಷ್ಟು ಟೇಸ್ಟಿಯಾಗಿತ್ತು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಒಂದು ರೆಸಿಪಿ, ಬಟ್ ಅಮ್ಮ ಹೇಗೆ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ಅಮ್ಮ ಇಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿದ್ದಾರೆ. ಪಲಾವ್ ಎಲೆ ಇರ್ಬೋದು, ಮೊಗ್ಗಿರ್ಬೋದು, ಫ್ಲವರ್ ಇರ್ಬೋದು, ಅದನ್ನೆಲ್ಲ ನಾವು ಹಾಕ್ಕೊಂಡು ಈರುಳ್ಳಿನ ಮಗ್ಗಿಸ್ಕೊತಾ ಇದ್ದಾರೆ. ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾರೆ. ಆ್ಯಂಡ್ ಯಾವಾಗಲೂ ಪಲಾವ್ಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇರುತ್ತೆ. ಸೊ ದ್ಯಾಟ್ ಅನ್ನದ ಅಗಳುಗಳು ಎಲ್ಲನೂ ಜ್ಯೂಸಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿನೇ ಬಳಸ್ತೀವಿ ರೈಸ್ ಐಟಮ್ಸ್ ಈ ಥರ ಮಾಡಬೇಕಾದಾಗ. ಅದಾದಮೇಲೆ ಟೊಮೆಟೊನ ಒಂದು ಸ್ವಲ್ಪ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಕೂಡ ತುಂಬ ಬೇಕು ಅಂತ ಏನಿಲ್ಲ, ಮೀಡಿಯಮ್ ಆಗಿ ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ರುಬ್ಕೊಳ್ಳೋದಕ್ಕೆ ಬೇಕಾದಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲನೂ ರುಬ್ಕೊಳ್ತಾರೆ ಅಮ್ಮ. ಅದಾದಮೇಲೆ ಅದಕ್ಕೂ ಮುಂಚೆ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಮಗ್ಗುತ್ತೋ ತರಕಾರಿ ಅಷ್ಟು ರುಚಿಯಾಗಿ ಬರುತ್ತೆ ಪಲಾವ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಒಳ್ಳೆ ಘಮ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ. ಆ್ಯಂಡ್ ಇಲ್ಲಿ ಕಟ್ ಮಾಡಿಟ್ಟಂಥ ಎಲ್ಲ ವೆಜಿಟೇಬಲ್ಸ್ನ ಒಟ್ಟಿಗೆ ಇಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೋತಾರೆ. ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಟೈಮ್ ಕೊಟ್ಟು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಆ್ಯಂಡ್ ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಬಹಳನೇ ಇಷ್ಟ. ಹಾಗಾಗಿ ಹೆಚ್ಚಿಗೆ ತರಕಾರಿನೇ ಹಾಕಿ ಇಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ತರಕಾರಿ ಬೆಲೆ ಅಂತೂ ಗಗನಕ್ಕೆ ಹೋಗಿದೆ, ಹಾಗಂತ ತಿಂದಲೇ ಅಂತೂ ಇರೋಕ್ಕಾಗಲ್ಲ ಅಲ್ವಾ. ಎಲ್ಲ ಬೇಕಾದಂಥ ನ್ಯೂಟ್ರಿಷನ್ಸ್ ನಮಗೆ ಹೆಚ್ಚಾಗಿ ತರಕಾರಿ ಸೊಪ್ಪುಗಳಲ್ಲೇ ಸಿಗೋದ್ರಿಂದ ಈಗ ಬೆಲೆ ಜಾಸ್ತಿ ಆಗಿದೆ ಅಂತ ನಾವು ತಿಂದಲೇ ಇದ್ಬಿಟ್ರೆ ಆಮೇಲೆ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಜನ್ರೇಟ್ ಆಗುತ್ತೆ. ಸೊ ಹಾಗಾಗಿ ಏನೇ ಹೆಚ್ಚಾಗಲಿ ಕಮ್ಮಿ ಆಗಲಿ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ಹಾಕ್ಕೊಂಡು ಇವತ್ತು ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀವಿ. ಇನ್ನು ರುಬ್ಕೊಂಡಿದ್ದಂಥ ಅದ್ರ ಜೊತೆಗೆ ಕೊತ್ತಂಬರಿ ಕೂಡ ಇಲ್ಲಿ ರುಬ್ಕೊಂಡು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ ಇಲ್ಲಿ ಅಮ್ಮ. ಸೊ ಈ ಒಂದು ಟೈಮಲ್ಲಿ ಮನೆ ತುಂಬ ಪಲಾವಿನ ಸ್ಮೆಲ್ಲು ಘಮ ಘಮ ಅನ್ನೋಕ್ಕೆ ಶುರುವಾಗಿರುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ಈ ರೀತಿ ಒಂದು ಸತಿ ಪಲಾವ್ನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ 1 ಪಾಟ್ ರೆಸಿಪಿ ಆ್ಯಂಡ್ ಬಹಳಷ್ಟು ಜನ ಇದನ್ನು ಮಾಡ್ತಾರೆ. ಇದ್ರ ಮೇಲೆ ಟಾಪಿಂಗ್ಸ್ ಬೇಕು ಅಂದರೆ ನೀವು ಬ್ರೆಡ್ ಕೂಡ ಹಾಕೋಬೋದು, ಬ್ರೆಡ್ ಪಲಾವ್ ಥರ ಕೂಡ ಇರುತ್ತೆ. ಬಟ್ ಇದಕ್ಕೆ ವೆಜಿಟೇಬಲ್ಸೇ ಹೆಚ್ಚಾಗಿ ಹಾಕಿರೋದ್ರಿಂದ ಬ್ರೆಡ್ ಬಳಸೋ ಅವಶ್ಯಕತೆ ಇಲ್ಲ. ಹೀಗೆ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ರುಚಿಯಾದಂಥ ವೆಜಿಟೇಬಲ್ ಪಲಾವ್ ರೆಡಿ ಆಗಿಬಿಡುತ್ತೆ. ಇನ್ನು ಆದಷ್ಟು ಪಲಾವ್ಗಳಿಗೆ ಅಥವಾ ಈ ರೀತಿ 1 ಪಾಟ್ ರೆಸಿಪೀಸ್ಗಳಿಗೆ ನೀರಂತೂ ನಾವು ಖಂಡಿತವಾಗ್ಲೂ ಬಳಸ್ತೀವಿ. ಆವಾಗ ಆದಷ್ಟು ಬಿಸಿನೀರನ್ನ ಬಳಸೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ ಮತ್ತು ಕುಕಿಂಗ್ ಟೈಮ್ ಕೂಡ ಕಮ್ಮಿನೇ ತೊಗೊಳುತ್ತೆ. ಹಾಗಾಗಿ ಇಲ್ಲಿ ಕೂಡ ಅಮ್ಮ ಕೆಟಲಲ್ಲೇ ನೀರು ಮುಂಚೆನೇ ಕಾಯಿಸಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾರೆ. ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ರೀತಿ ಮಸಾಲೆನಲ್ಲೆಲ್ಲ ಅಕ್ಕಿ ಬಿಸಿ ಆಗೋ ತನಕ ಒಂಚೂರು ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ನೀರು ಹಾಕಿಬಿಟ್ರೆ ಅದು ಒಂಥರ ಅನ್ನ ಥರ ಆಗೋಗ್ಬಿಟ್ಟಿರುತ್ತೆ, ನೀಟಾಗಿ ಮಿಕ್ಸ್ ಆಗಿರಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆನಲ್ಲಿ ಚೆನ್ನಾಗಿ ಸ್ಟರ್ ಮಾಡಿ ಅದಾದಮೇಲೆ ನೀರು 1:2 ರೇಷಿಯೋ ಹಾಕ್ಕೊಳ್ಳಿ. ಬಿಕಾಸ್ ಇದಕ್ಕೆ ನಾವು ಜಾಸ್ತಿ ಮಸಾಲೆ ಅಂತ ಏನೂ ಅರ್ದಿಲ್ಲ ಅಲ್ಲ. ಸೊ ಹಾಗಾಗಿ
ಕಮ್ಮಿ ನೀರು ಹಾಕಿಬಿಟ್ರೆ ತುಂಬ ಅಗ್ಳಗಳಾಗತ್ತೆ. ಸೊ ಯಾವತ್ತೂ ಅಕ್ಕಿ ಕಂಪ್ಲೀಟಾಗಿ ಬೆಂದಿರೋ ಅಕ್ಕಿ ತಿಂದರೆ ಮಾತ್ರ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾವುದೇ ರೀತಿ ಹಾಫ್ ಕುಕ್ಡ್ ಉದ್ದುದ್ದಕ್ಕೆ ಬರಬೇಕು ಅಂತ ಹೇಳಿ ಕಮ್ಮಿ ನೀರಲ್ಲಿ ಬೇಯಿಸೋದ್ರಿಂದ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಪ್ರಪೋರ್ಷನೇಟಾಗಿ ನೀರನ್ನ ಬಳಸ್ಕೊಂಡು ಇಲ್ಲಿ ಪಲಾವ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಇದನ್ನೇ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಪಲಾವೇನು ತುಂಬಾ ರುಚಿಯಾಗಿತ್ತು. ಇದ್ರ ಜೊತೆಗೆ ಪಲಾವ್ ಕೂಡ ತಿಂದೆ. ಯಾರಿಗೆ ತಾನೇ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸೊ ನೈಟೇ ನೆನೆಸಿಟ್ಟಿತ್ತಂತೆ ಎಲ್ಲ ಡ್ರೈ ಫ್ರೂಟ್ಸ್ಗೆ ಬೆಳಗ್ಗೆ ಎದ್ದಾದಮೇಲೆ ಒಂದೇ ಒಂದು ಬನಾನಾ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಿಮಗೆ ಬೇಕಾದಂಥ ಫ್ರೂಟ್ಸ್ ಕೂಡ ಬಳಸ್ಕೋಬೋದು. ಬನಾನಾ ಇರ್ಬೋದು, ಆ್ಯಪಲ್ ಇರ್ಬೋದು, ಪಪ್ಪಾಯ ಇರ್ಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಳಸ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇನ್ನು ಕೆಲವರು ಇದನ್ನು ಸ್ಮೂದಿ ಥರ ರುಬ್ಕೊಂಡು ಕೂಡ ತಿಂತಾರೆ. ಇನ್ನು ಕೆಲವರು ಇದನ್ನು ಓಟ್ಸ್ ಕೂಡ ನೆನೆಸಿಟ್ಟು ಬೆಳಗ್ಗೆನ ತಿನ್ನೋದನ್ನು ರೂಢಿ ಮಾಡ್ಕೊಂಡಿರ್ತಾರೆ. ಬಟ್ ನನಗೆ ತುಂಬ ಆ ರೀತಿ ಸ್ಮೂದಿನೆಲ್ಲ ತಿನ್ನೋದಕ್ಕೆ ಒಂಥರ ಮಕ್ಕೊಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಕಚ್ಚಿನೇ ತಿನ್ನೋದು ನನಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ಇದೇ ರೀತಿ ತೊಗೊಳ್ತೀವಿ. ಬೆಳಗ್ಗೆ ಇದು ಪವರ್ ಪ್ಯಾಕ್ಟಾಗಿ ತೊಗೊಳ್ತಾ ಇಲ್ಲ, ಬಿಕಾಸ್ ತಿಂಡಿ ಕೂಡ ಮಾಡಿರೋದ್ರಿಂದ ಇದೊಂದು ಸ್ವಲ್ಪ ಬೆಳಗ್ಗೆ ಲೈಟ್ ಸ್ಟಾರ್ಟರ್ ಥರನೇ ಇರುತ್ತೆ. ಅದಾದಮೇಲೆ ಪಲಾವ್ನ ತಿಂದು ಕೂಡ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಟೈಮ್ ಆಲ್ರೆಡಿ ಆಫೀಸ್ಗೆ ಹೋಗೋ ಟೈಮ್ ಆಗಿದೆ. ನಮ್ಮ ಮನೆಯವರು ಕೂಡ ಸ್ವಲ್ಪ ವರ್ಕೌಟ್ ಮಾಡಿ ಬಂದಿದ್ದಾರೆ. ಸೊ ಇಟ್ಸ್ ಟೈಮ್ ಒಂದು ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಬೆಳಗ್ಗೆ ಅಂತ. ಯೂಶ್ವಲಿ ನಮ್ಮ ಮನೆಯವ್ರಿಗೆ ಈ ಥರದ್ದು ಇಷ್ಟ ಆಗೋಲ್ಲ. ಕಾಫಿನೇ ಅವ್ರಿಗೆ ಡೇ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಬಟ್ ನಾನು ಒಂದು ಸ್ವಲ್ಪ ಇನ್ಸಿಸ್ಟ್ ಮಾಡ್ತೀನಿ ನನ್ನ ಜೊತೆ ಒಂಚೂರು ತಿನ್ನಿ ಅಂತ ಹೇಳಿ. ಸೊ ಸ್ವಲ್ಪ ಫೋರ್ಸಿಗೆ ತಿಂತಾರೆ. ಇಲ್ಲ ಅಂತಂದರೆ ಆಲ್ವೇಸ್ ಎ ಡೇ ಸ್ಟಾರ್ಟ್ಸ್ ವಿತ್ ಅ ಕಾಫಿ. ಬಟ್ ಈ ರೀತಿ ಒಂದು ಸ್ವಲ್ಪ ಹೆಲ್ದಿ ಹ್ಯಾಬಿಟ್ಸ್ ಕೂಡ ಚೇಂಜ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಹಾಗಂತ ತುಂಬ ರೆಸಿಸ್ಟ್ ಕೂಡ ಮಾಡಲ್ಲ. ಹೇಳಿದ್ರೆ ಓಕೆ ಅಂತ ಹೇಳಿ ಇದನ್ನು ಕೂಡ ತಿಂದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಕೂಡ ತೊಗೊಳ್ತಾರೆ. ಬಿಕಾಸ್ ಡೈರೆಕ್ಟಾಗಿ ಕೆಫಿನ್ ಕಂಟೆಂಟ್ ಹೊಟ್ಟೆ ಒಳಗಡೆ ಬೆಳಗ್ಗೆನೇ ಹೋಗಿದ ತಕ್ಷಣ ಒಂಥರ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಹೌ ಆರ್ ಡೇ ಸ್ಟಾರ್ಟೆಡ್. ಸೊ ಹಿಂದಿನ ದಿವಸ ರಾತ್ರಿಯಿಂದ ಬೆಳಗ್ಗೆವರೆಗೂ ಈ ರೀತಿ ಆಗೋಗಿರುತ್ತೆ ನಮ್ಮ ಕೆಲಸ. ಇನ್ನು ಮತ್ತೆ ಸಿಗೋದೇ ಸಂಜೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಇನ್ನು ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಿಜವಾಗ್ಲೂ ನೋಡೋದಕ್ಕೆ. ಪ್ರತಿಯೊಬ್ಬರಿಗೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಅಥವಾ ವ್ಯೂಸ್ ಮಾಡೋದಾಗಿರ್ಬೋದು, ಬಹಳನೇ ಖುಷಿ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.